ಫಲಾನುಭವಿಗಳು ಆಯ್ಕೆಯಾಗಿದ್ದರೂ ಅಧಿಕಾರಿಗಳು ಹಕ್ಕುಪತ್ರ ವಿತರಣೆ ಮಾಡುವುದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಧಿಕಾರಿಗಳು ಹಕ್ಕುಪತ್ರಕ್ಕಾಗಿ ಜನ ಬಿಸಿಲು ಗಾಳಿಯನ್ನ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ಮಾಡುವಂತಾಗಿದೆ. ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಸಿಲು ಗಾಳಿ ಎನ್ನದೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಹಕ್ಕುಪತ್ರ ನೀಡದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯಲ್ಲಿ. ನಾಲ್ಕು ದಿನಗಳಿಂದ ಬಿಸಿಲು ಗಾಳಿ ಲೆಕ್ಕಿಸದೆ ಮಹಿಳೆಯರು ಮಕ್ಕಳ ಸಮೇತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. 2018 ಹಾಗೂ 2022ರಲ್ಲಿ ಗ್ರಾಮ ಸಭೆಯಲ್ಲಿ 172 ಫಲಾನುಭವಿಗಳ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ನೀಡ್ತಿಲ್ಲ. ಎಷ್ಟು 3 ದಿವಸ ಆತು ಉಂಡಿರೇನಾರಿಲ್ಲ, ಉಪವಾಸ ಯಾಕೆ ಬಂದಿರಿ ಅಂತಂದಿಲ್ಲ. ಎಲ್ಲ ಇದರಿಂದ ಹಿಡಿದು ಯಾವ ಅಧಿಕಾರಿನೂ ಬಂದಿಲ್ಲ ನಮ್ಮ ಹಂತಕ್ಕೆ. ಈಗ ನೋಡ್ರಿ ಹೋಟ್ ಕೇಳಕ ನಮ್ಮ ಅಧಿಕಾರ ಐತೆ ಅಂದ್ರೆ ಅವ್ರ ಅಧಿಕಾರ ಐತೆ ಅಂದ್ರೆ ತಮ್ಮ ಮನಿ ಬಾಗಿಲಿಗೆ ಬಂದು ನಿಮ್ಮ ಪಾದ ನಮ್ಮ ಮಣಿ ಅಂತಾರ. ಹೋಟ್ ಕೇಳಕಾದ್ರ ಈಗ ಪ್ರತಿಯೊಂದು ಮಹಿಳೆಯರು ಕುಂತಾರ. ಅವ್ರು ಹೋಟ್ ಕೇಳಕ್ ಹೆಂಗ್ ಬರ್ತಾರ ಹಂಗೆ ಯಾಕೆ ಕುಂತೀರಿ, ನಿಮ್ ಕಷ್ಟ ಐತೆ ಅಂತಂದು ಯಾವನು ಬಂದು ಕೇಳಿಲ್ಲ. ಯಾವ ಬಂದು ಕೇಳ್ತಾನೆ ಕೇಳಿ ಬಂದು ನಮ್ದು ಹಕ್ಕು ಪತ್ರ ಕೊಟ್ಟಿಂದಾಗ ಇದು ಆಟ ಅಲ್ಲಿ ಮಟ್ಟ ಇಲ್ಲ. ನಾಳಿನಿಂದ ಎಲ್ಲ ಬಂದು 7 ಎಕರೆ ಪ್ರದೇಶದಲ್ಲಿ ನಿವೇಶನ ರೆಡಿ ಇದೆ. ಫಲಾನುಭವಿಗಳು ಆಯ್ಕೆಯಾದ್ರೂ ಹಕ್ಕುಪತ್ರ ಹಂಚಿಕೆ ಮಾಡ್ತಿಲ್ಲ. ಹಕ್ಕುಪತ್ರ ಹಂಚಿಕೆ ಮಾಡದಿದ್ರೆ ಮತದಾನ ಬಹಿಷ್ಕಾರ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಈಗಲಾದ್ರೂ ಚಳಿ ಬಿಟ್ಟು ಎದ್ದೇಳುತ್ತಾ ಕಾದ್ ನೋಡ್ಬೇಕು. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ.